ತಮಿಳುನಾಡಿನಲ್ಲಿ ತಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಕೇವಲ ತಮಿಳುನಾಡಿಗಷ್ಟೇ ಸೀಮಿತವಾಗಿಲ್ಲ. ಇದರ ಅಲೆ ನೇರವಾಗಿ ಕರ್ನಾಟಕದ ಮೇಲೂ ಬೀರ್ತಾ ಇದೆ. ತಮಿಳುನಾಡಿನ ಈ ದೊಡ್ಡ ರಾಜಕೀಯ ಬದಲಾವಣೆ ಬಗ್ಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕ ಸರ್ಕಾರ ಏನೆಂದು ಪ್ರತಿಕ್ರಿಯೆಯನ್ನ ನೀಡಿದೆ. ಇದಷ್ಟೇ ಅಲ್ಲ, ವಿಜಯ್ ಅವರ ಈ ಗೆಲುವು ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಸಮೀಕರಣಗಳನ್ನ ಹೇಗೆ ಬದಲಿಸಬಹುದು, ನಮ್ಮ ರಾಜ್ಯದ ರಾಜಕೀಯ ಪಕ್ಷಗಳಿಗೆ ಇದು ಎಚ್ಚರಿಕೆಯ ಗಂಟೆಯೇ? ವಿಜಯ್ ಅವರ ಈ ಒಂದು ಗೆಲುವು ಸಿದ್ದರಾಮಯ್ಯನವರಿಗೆ ವರವಾಗುತ್ತಾ ಶಾಪವಾಗುತ್ತಾ? ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇನು? ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕಾದಿದ್ಯಾ ರಾಜಕೀಯ ಬದಲಾವಣೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲಾಗಿ ದಾಖಲಾಗಿದೆ. ದಶಕಗಳ ಕಾಲ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ ಎರಡು ಬಣಗಳ ನಡುವೆ ಹಂಚಿ ಹೋಗಿದ್ದ ತಮಿಳುನಾಡಿನ ರಾಜಕೀಯ ಅಧಿಕಾರವು ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷದ ಉದಯದೊಂದಿಗೆ ಹೊಸ ದಿಕ್ಕನ್ನ ಕಂಡಿದೆ. ಈ ರಾಜಕೀಯ ಬೆಳವಣಿಗೆಯು ಕೇವಲ ತಮಿಳುನಾಡಿಗಷ್ಟೇ ಸೀಮಿತವಾಗಿರದೆ ನೆರೆಯ ರಾಜ್ಯವಾದ ಕರ್ನಾಟಕದ ರಾಜಕೀಯ ಸಮೀಕರಣಗಳ ಮೇಲೆ, ವಿಶೇಷವಾಗಿ ಕಾವೇರಿ ನದಿ ನೀರು ಹಂಚಿಕೆ, ಮೇಕೆದಾಟು ಯೋಜನೆ ಮತ್ತು ಸಿನಿಮಾ ನಟರ ರಾಜಕೀಯ ಪ್ರವೇಶದ ಚರ್ಚೆಗಳ ಮೇಲೆ ಗಂಭೀರವಾದ ಪರಿಣಾಮಗಳನ್ನು ಬೀರಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಫಲಿತಾಂಶದ ಬಗ್ಗೆ ನೀಡಿದ ಅಧಿಕೃತ ಹೇಳಿಕೆಗಳು ಮತ್ತು ಅವುಗಳ ರಾಜಕೀಯ ಒಳಾರ್ಥಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. 2026ರ ಏಪ್ರಿಲ್ 23ರಂದು ನಡೆದ ಚುನಾವಣೆಯು ತಮಿಳುನಾಡಿನಲ್ಲಿ ಅಭೂತಪೂರ್ವ ಮತದಾನಕ್ಕೆ ಸಾಕ್ಷಿಯಾಯಿತು. ಒಟ್ಟು 85.05% ಮತದಾನ ದಾಖಲಾಗಿದ್ದು, ಇದು ಸ್ವತಂತ್ರದ ನಂತರದ ರಾಜ್ಯದ ಅತ್ಯಂತ ಹೆಚ್ಚಿನ ಮತದಾನದ ಪ್ರಮಾಣವಾಗಿದೆ. ಮೇ 4ರಂದು ಪ್ರಕಟವಾದ ಫಲಿತಾಂಶಗಳು ತಮಿಳುನಾಡಿನ ಸಾಂಪ್ರದಾಯಿಕ ದ್ವಿಪಕ್ಷೀಯ ರಾಜಕೀಯ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದ್ವು. ಟಿವಿಕೆಯು 108 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದ್ರೂ ಬಹುಮತಕ್ಕೆ ಅಗತ್ಯವಿದ್ದ 118ರ ಗಡಿಯನ್ನ ತಲುಪಲು 10 ಸ್ಥಾನಗಳ ಕೊರತೆ ಎದುರಾಯಿತು. ಈ ಹಂತದಲ್ಲಿ ಕಾಂಗ್ರೆಸ್, ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳ ಬೆಂಬಲದೊಂದಿಗೆ ವಿಜಯ್ ಅವರು ಸರ್ಕಾರವನ್ನ ರಚಿಸಲು ಯಶಸ್ವಿಯಾದರು. ಇನ್ನು ಸ್ನೇಹಿತರೆ, ತಮಿಳುನಾಡಿನ ಈ ರಾಜಕೀಯ ಕ್ರಾಂತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಸಿಟಿವ್ ಆಗಿ ಆದ್ರೆ ವಿಶ್ಲೇಷಣಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಫಲಿತಾಂಶದ ನಂತರ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯನವರು ತಮಿಳುನಾಡಿನಲ್ಲಿ ಮತದಾರರು ಬದಲಾವಣೆಯನ್ನ ಬಯಸಿದ್ರು ಎಂಬುದು ಈ ಫಲಿತಾಂಶದಿಂದ ಸ್ಪಷ್ಟವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜನರು ಹಳೆಯ ದ್ರಾವಿಡ ಪಕ್ಷಗಳ ಆಡಳಿತದಿಂದ ಬೇಸತ್ತಿದ್ದರು ಮತ್ತು ವಿಜಯ್ ಅವರ ನಾಯಕತ್ವದಲ್ಲಿ ಹೊಸ ಭರವಸೆಯನ್ನ ಕಂಡಿದ್ದರು ಎಂದು ಇವರು ವಿಶ್ಲೇಷಿಸಿದರು. ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ವಿಜಯ್ ಅವರನ್ನ ಅಭಿನಂದಿಸಿದ್ದು, ತಮಿಳುನಾಡಿನ ಇತಿಹಾಸದಲ್ಲಿ ಎಂಜಿಆರ್ ಅವರ ನಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ನಟ ವಿಜಯ್ ಮಾತ್ರ ಎಂದು ಶ್ಲಾಘಿಸಿದರು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ತಮಿಳುನಾಡಿನ ಹೊಸ ಸರ್ಕಾರದೊಂದಿಗೆ, ಟಿವಿಕೆ ಸರ್ಕಾರದೊಂದಿಗೆ ಅಭಿವೃದ್ಧಿ ವಿಷಯಗಳಲ್ಲಿ ಸಹಕರಿಸಲು ಉತ್ಸುಕವಾಗಿದೆ ಎಂಬ ಸಂದೇಶವನ್ನ ಇವರ ಹೇಳಿಕೆಗಳು ರವಾನಿಸಿದ್ವು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವು ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿರುವುದು ಕರ್ನಾಟಕದ ಮಟ್ಟಿಗೆ ರಾಜಕೀಯವಾಗಿ ಒಂದು ತಾಂತ್ರಿಕ ಅನುಕೂಲವನ್ನ ಸೃಷ್ಟಿಸಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳನ್ನ ಹೆಚ್ಚು ತೀಕ್ಷ್ಣವಾಗಿ ಗಮನಿಸಿದ್ರು. ವಿಶೇಷವಾಗಿ ಫಲಿತಾಂಶ ಬಂದ ನಂತರ ಸರ್ಕಾರ ರಚನೆಯ ಪ್ರಕ್ರಿಯೆಗಳಲ್ಲಿ ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅವರು ಅನುಸರಿಸಿದ ವಿಳಂಬ ನೀತಿಯನ್ನ ಇವರು ಕಟುವಾಗಿ ಟೀಕಿಸಿದ್ರು. ಡಿಕೆ ಶಿವಕುಮಾರ್ ಅವರು 2018ರ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನ ಉಲ್ಲೇಖಿಸಿ, ಅಂದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿಯ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಸರ್ಕಾರವನ್ನ ರಚಿಸಲು ರಾಜ್ಯಪಾಲರು ಆಹ್ವಾನವನ್ನ ನೀಡಿದ್ರು, ಅಂದ್ರೆ ಅವರೇ ಕರೆದಿದ್ರು ಎಂಬುದನ್ನ ಇವರು ನೆನಪಿಸಿದ್ರು. ತಮಿಳುನಾಡಿನಲ್ಲಿ ವಿಜಯ್ ಅವರು ಅತಿದೊಡ್ಡ ಪಕ್ಷದ ನಾಯಕರಾಗಿದ್ರು. ಇವರಿಗೆ ಸರ್ಕಾರವನ್ನ ರಚಿಸಲು ಅವಕಾಶ ನೀಡಲು ರಾಜ್ಯಪಾಲರು ಹಿಂಜರಿತಾ ಇರುವುದು ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ ಎಂದು ಇವರು ಆರೋಪಿಸಿದರು. ಬಿಜೆಪಿಯು ವಿಜಯ್ ಅವರ ಅಧಿಕಾರ ಸ್ವೀಕಾರವನ್ನ ತಡೆಯಲು ರಾಜ್ಯಪಾಲರ ಮೂಲಕ ಪ್ರಯತ್ನಿಸುತ್ತಿದೆ ಎಂದು ಇವರು ಗಂಭೀರ ಆರೋಪಗಳನ್ನ ಮಾಡಿದ್ರು. ಈ ಹೇಳಿಕೆಯು ಕರ್ನಾಟಕದ ಕಾಂಗ್ರೆಸ್ ಪಕ್ಷವು ತಮಿಳುನಾಡಿನ ಟಿವಿಕೆ ಸರ್ಕಾರದೊಂದಿಗೆ ಒಂದು ಬಲವಾದ ರಾಜಕೀಯ ಮೈತ್ರಿಯನ್ನ ಹೊಂದಲು ಬಯಸುತ್ತಿದೆ ಎಂಬುದನ್ನ ಸೂಚಿಸುತ್ತದೆ. ಇನ್ನು ಸ್ನೇಹಿತರೆ, ವಿಜಯ್ ಅವರು ಅತಿದೊಡ್ಡ ಪಕ್ಷದ ನಾಯಕರಾಗಿದ್ರೂ ಕೂಡ ಬಹುಮತವನ್ನ ಸಾಬೀತುಪಡಿಸಲು ಹಲವು ಅಡೆತಡೆಗಳನ್ನ ಇವರು ಎದುರಿಸಬೇಕಾಯಿತು. ಮೇ
7ರಂದು ರಾಜ್ಯಪಾಲರನ್ನ 2ನೇ ಬಾರಿಗೆ ಭೇಟಿಯಾದಾಗಲೂ ಇವರಿಗೆ ಸರ್ಕಾರವನ್ನ ರಚಿಸಲು ಅವಕಾಶ ಸಿಗಲಿಲ್ಲ. ಅಂತಿಮವಾಗಿ ಕಾಂಗ್ರೆಸ್ ಮತ್ತು ಇತರ ಮಿತ್ರ ಪಕ್ಷಗಳ ಬೆಂಬಲದ ಪತ್ರಗಳನ್ನ ಸಲ್ಲಿಸಿದ ನಂತರವೇ ಮೇ 10ರಂದು ಇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಮೇ 13, 2026ರಂದು ನಡೆದ ವಿಶ್ವಾಸಮತ ಪರೀಕ್ಷೆಯು ತಮಿಳುನಾಡಿನ ಶಾಸನ ಸಭೆಯಲ್ಲಿ ನಾಟಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಯಾಕಂದ್ರೆ ಈ ವಿಶ್ವಾಸಮತದಲ್ಲಿ ವಿಜಯ್ ಅವರಿಗೆ ಸಿಕ್ಕ ಅನಿರೀಕ್ಷಿತ ಬೆಂಬಲವೇನು ಅಂದ್ರೆ ಎಐಎಡಿಎಂಕೆ ಪಕ್ಷದೊಳಗಿನ 25 ಶಾಸಕರ ಬಣವು ವಿಜಯ್ ಅವರಿಗೆ ಅಂದ್ರೆ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ನೀಡಿತು. ಇದು ಕರ್ನಾಟಕದ ರಾಜಕೀಯ ವಲಯದಲ್ಲೂ ತುಂಬಾ ದೊಡ್ಡ ಚರ್ಚೆಗೆ ಗ್ರಾಸವಾಯಿತು. ಏಕೆಂದ್ರೆ ಎಐಎಡಿಎಂಕೆ ಈ ಹಿಂದೆ ಬಿಜೆಪಿಯೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿತ್ತು, ಅಂದ್ರೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿತ್ತು. ಇನ್ನು ಸ್ನೇಹಿತರೆ, ತಮಿಳುನಾಡಿನಲ್ಲಿ ಟಿವಿಕೆ ಅಧಿಕಾರಕ್ಕೆ ಬಂದಿರುವುದು ಕರ್ನಾಟಕದ ಮೇಲೆ ಕೇವಲ ಗಡಿ ವಿವಾದಗಳ ದೃಷ್ಟಿಯಿಂದ ಮಾತ್ರವಲ್ಲದೆ ರಾಜಕೀಯ ಸಿದ್ಧಾಂತಗಳ ದೃಷ್ಟಿಯಿಂದಲೂ ಪ್ರಭಾವವನ್ನ ಬೀರಿದೆ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ರಾಜತಾಂತ್ರಿಕ ಲಾಭ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವು ಡಿಎಂಕೆ ಜೊತೆಗಿನ 60 ವರ್ಷಗಳ ಹಳೆಯ ಮೈತ್ರಿಯನ್ನ ಬ್ರೇಕ್ ಮಾಡಿಕೊಂಡು ಟಿವಿಕೆ ಜೊತೆಗೆ ಸರ್ಕಾರವನ್ನ ರಚಿಸಿರೋದು ಕರ್ನಾಟಕದ ಕಾಂಗ್ರೆಸ್ಗೆ ಒಂದು ದೊಡ್ಡ ಬಲ ತಂದಿದೆ. ಈಗ ಕರ್ನಾಟಕ ಮತ್ತು ತಮಿಳುನಾಡು 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇರ ಮತ್ತು ಪರೋಕ್ಷವಾಗಿ ಅಧಿಕಾರದಲ್ಲಿರೋದ್ರಿಂದ ಅಂತಾರಾಜ್ಯ ವಿವಾದಗಳನ್ನ ಬಗೆಹರಿಸಲು ಸಂವಹನ ಸೇತುವೆ ನಿರ್ಮಾಣವಾಗಿದೆ ಎಂಬ ವಿಶ್ವಾಸವನ್ನ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಎರಡನೆಯದಾಗಿ ಗಡಿ ಜಿಲ್ಲೆಗಳ ಮೇಲೆ ಸಾಮಾಜಿಕ ಪ್ರಭಾವ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳು ತಮಿಳುನಾಡಿಗೆ ಹೊಂದಿಕೊಂಡಿವೆ. ಇಲ್ಲಿನ ಜನರು ತಮಿಳುನಾಡಿನ ಮಾಧ್ಯಮಗಳು ಮತ್ತು ರಾಜಕೀಯದೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ. ಟಿವಿಕೆಯ ಎಲ್ಲರೂ ಸಮಾನರು ಎಂಬ ಸಿದ್ಧಾಂತವು ಈ ಭಾಗದ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮತದಾರರ ಮೇಲೆ ಪ್ರಭಾವವನ್ನ ಬೀರಬಹುದು. ಕರ್ನಾಟಕದಲ್ಲಿ ಈಗ ನಡೀತಾ ಇರುವ ಜಾತಿ ಗಣತಿ ಮತ್ತು ಒಳ ಮೀಸಲಾತಿಯ ಚರ್ಚೆಗಳ ಸಂದರ್ಭದಲ್ಲಿ ತಮಿಳುನಾಡಿನ ಈ ಹೊಸ ರಾಜಕೀಯ ಶಕ್ತಿಯು ಕರ್ನಾಟಕದ ಗಡಿಭಾಗದ ಮತದಾರರ ಮನಸ್ಥಿತಿಯನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆ. ಇನ್ನು ಸ್ನೇಹಿತರೆ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಅತ್ಯಂತ ಸಂಕೀರ್ಣವಾದ ವಿಷಯವೇನು ಅಂದ್ರೆ ಕಾವೇರಿ ನೀರು ಹಂಚಿಕೆ. ಈ ವಿಷಯದಲ್ಲಿ ಕರ್ನಾಟಕದ ನಿಲುವು ಯಾವಾಗಲೂ ಸ್ಪಷ್ಟವಾಗಿದ್ದರೂ ತಮಿಳುನಾಡಿನ ಹಿಂದಿನ ಸರ್ಕಾರಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ವು. ಮುಂದಿನ ದಿನಗಳಲ್ಲಿ ಟಿವಿಕೆ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಈ ವಿಷಯಗಳಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ಅಧಿಕಾರಕ್ಕೆ ಬಂದಿರುವುದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಒಂದು ರಾಜಕೀಯ ಭೂಕಂಪವನ್ನೇ ಸೃಷ್ಟಿಸಿದೆ ಎನ್ನಬಹುದು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಮಹತ್ವದ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್